ಗುಡ್ ಮಾರ್ನಿಂಗ್ ಮಕ್ಕಳೇ. ಇವತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಅವ್ರಿಗೆ ಹಿಂದಿ ಲೆಸನನ್ನು ಮಾಡ್ತಾಯಿದ್ದೀನಿ. ನೀವು ಪ್ರೀವಿಯಸ್ ಕ್ಲಾಸಲ್ಲಿ ನೀವು ತಿಳ್ಕೊಂಡಿದ್ರಿ ಅಲ್ವಾ, ಸ್ವರಾಕ್ಷರಗಳಿಗೆ ಸಂಬಂಧಪಟ್ಟಂತಹ ಒಂದು ಪದಗಳ ಪರಿಚಯವನ್ನು ನಾವು ತಿಳ್ಕೊತಾ ಬಂದ್ವಿ, ಹೌದಲ್ವ ಮಕ್ಕಳೇ? ನಾವು ಹಿಂದಿನ ಕ್ಲಾಸಲ್ಲಿ ಎ, ಐ ಅಲ್ವಾ ಮತ್ತು ಓ ಅನ್ನೋ ಅಕ್ಷರಗಳಿಗೆ, ಸ್ವರಾಕ್ಷರಗಳಿಗೆ ನಾವೇನು ಮಾಡಿದ್ವಿ, ಪದಗಳನ್ನು ರಚನೆ ಮಾಡೋದನ್ನು ತಿಳ್ಕೊಂಡಿದ್ವಿ, ಹೌದಲ್ವ ಮಕ್ಕಳೇ? ಒಂದು ಸ್ವಲ್ಪ ಗ್ಲಾನ್ಸ್ ಮಾಡಿಬಿಡ್ತೀನಿ, ಅಂದರೆ ಅದನ್ನು ಒಂದ್ಸಲಿ ನಿಮ್ಗೆ ಇನ್ನೊಂದ್ಸಲಿ ರೀಕಾಲ್ ಮಾಡಿಬಿಡ್ತೀನಿ. ಆಮೇಲೆ ನಾವು ಮುಂದಿನ ಒಂದು ಪದಗಳ ಒಂದು ಪರಿಚಯವನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಐಕಿ ಮಾತ್ರ. ಐ ಅಂತ ಹೇಳಿದ್ರೆ ಐಗೆ ಸಂಬಂಧಪಟ್ಟಂತಹ ಒಂದು ಪದಗಳು ಯಾವುದು ಅಂತ ಹೇಳಿದ್ರೆ ಪೈರ್, ತೈರ್ನ, ಬೈಲ್, ಪೈಸಾ, ಥೇಲಾ, ಬೈನ್ಸ್, ಮೈದಾನ್, ಸೈನಿಕ್, ಕಪರೈಲ್. ನೋಡಿ, ಇದು ಐಗೆ ಸಂಬಂಧಪಟ್ಟಂತಹ ಪದಗಳು, ಅಂದರೆ ಐ ಎಂಬ ಅಕ್ಷರಕ್ಕೆ, ಸ್ವರಾಕ್ಷರಕ್ಕೆ ಸಂಬಂಧಪಟ್ಟಂತಹ ಪದಗಳು. ನೆಕ್ಸ್ಟು ಓಕಿ ಮಾತ್ರ. ಓ ಅಂತ ಹೇಳಿದ್ರೆ ಮಕ್ಕಳೇ ಕನ್ನಡದಲ್ಲಿ ಒಲೆ ಅಂತ ಹೇಳ್ತೀರಲ್ವ, ಹಾಗೆಯೇ ಹಿಂದಿಲೂ ಕೂಡ ಅಷ್ಟೇ ಓಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪದಗಳಿತ್ತು ನೋಡೋಣ. ಡೋರ್, ಮೋರ್, ಚೋರ್, ಛೋಟಾ, ಮೋಟಾ, ತೋತಾ, ರೋಟಿ, ಟೋಪಿ, ಟೋಕ್ರಿ. ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಔಕಿ ಮಾತ್ರ, ಔ ಅನ್ನೋ ಎಂಬ ಅಕ್ಷರಗಳಿಗೆ ನಾವು ಏನು ಮಾಡೋಣ, ಪದಗಳನ್ನು ನಾವು ಯಾವ್ಯಾವ ಇದೆ ಆ ಪದಗಳನ್ನು ನಾವೇನು ಮಾಡೋಣ, ರಚನೆ ಮಾಡೋದು ಹೇಗೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಪಾಠ 13 ಔಕಿ ಮಾತ್ರ. ಕೌವ, ನೌಕಾ, ಪೌಧ, ಹಥೌಡ, ಬಿಚೌನ, ಖಿಲೌನ, ಗೌತಮ್ ಬುದ್ಧ, ಚೌಹಾರಿ, ಔಷಧ. ಕೌವಾ, ನೌಕಾ, ಪೌಧ, ಹಥೌಡ, ಬಿಚೌನ, ಖಿಲೌನ, ಗೌತಮ್ ಬುದ್ಧ, ಜೌಹಾರಿ, ಔಷಧ. ನೋಡಿ, ಮೊದಲನೇದು ಕೌವ. ಕೌವ ಕೌವ ಅಂತ ಹೇಳಿದ್ರೆ ಮಕ್ಕಳೇ ಇದು ಒಂದು ಪಕ್ಷಿ ಅಲ್ವಾ, ಇದು ಆಕಾಶದಲ್ಲಿ ಹಾರಾಡುವಂತಹ ಒಂದು ಪಕ್ಷಿ. ಈ ಪಕ್ಷಿ ಯಾವುದು ಅಂತ ಹೇಳಿದ್ರೆ ಕ್ರೌ, ಕಾಗೆ. ಕಾಗೆ ಇದೆ ಅಲ್ವಾ, ಆ ಕಾಗೆಯನ್ನು ನಾವೇನಂತ ಹೇಳ್ತೀವಿ ಮಕ್ಕಳೇ ಹಿಂದಿಲಿ ಅಂತ ಹೇಳಿದ್ರೆ ಕೌವ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಮಕ್ಕಳೇ ಹಿಂದಿಲಿ? ಕೌವ ಅಂತ ಹೇಳ್ತೀವಿ. ನೌಕಾ. ನೌಕಾ ನೌಕಾ ಅಂತ ಹೇಳಿದ್ರೆ ದೋಣಿ. ನೀವು ನೋಡಿದ್ದೀರಾ ಅಲ್ವಾ ಮಕ್ಕಳೇ ದೋಣಿನ? ಎಲ್ಲಿ ಚಲಿಸುತ್ತೆ ಅದು? ಭೂಮಿ ಮೇಲೆ ಚಲಿಸುತ್ತಾ, ಆಕಾಶದಲ್ಲಿ ಚಲಿಸುತ್ತಾ? ಎಲ್ಲಿ ಚಲಿಸುತ್ತೆ? ನೀರಿನ ಮೇಲೆ ಚಲಿಸುವಂತಹ ಒಂದು ವಾಹನ. ಈಗ ನೀವು ಯಾವ ರೀತಿಯಾಗಿ ಒಂದು ಬಸ್ಸಲ್ಲಿ ಸಂಚಾರ ಮಾಡ್ತೀರೋ, ಈ ಮೈಸೂರು, ಬ್ಯಾಂಗ್ಳೂರು, ಮಡಿಕೇರಿ ಅಲ್ವಾ, ಹಾಸನ ಆ ಕಡೆ ಸೈಡೆಲ್ಲ ಹೋಗ್ಬೇಕಾದ್ರೆ ನೀವೇನು ಮಾಡ್ತೀರಾ? ವಾಹನಗಳಲ್ಲಿ, ರಸ್ತೆ ಮೇಲೆ ಚಲಿಸುವಂತಹ ವಾಹನಗಳಲ್ಲಿ ನೀವು ಪ್ರಯಾಣವನ್ನು ಮಾಡಿಕೊಂಡು ನೀವು ಆ ಒಂದು ಊರುಗಳಿಗೆ ತಲುಪ್ತೀರ ಅಲ್ವಾ. ಹಾಗೆಯೇ ಈ ಫಾರಿನ್ನು, ದುಬೈ ಆ ಕಡೆ ಸೈಡೆಲ್ಲ ಹೋಗಬೇಕು ಅಂತ ಹೇಳಿದಾಗ ನೀವು ಯಾವುದ್ರಲ್ಲಿ ಹೋಗ್ತೀರಾ? ಬಸ್ಸಲ್ಲಿ ಹೋಗ್ತೀರಾ? ಇಲ್ಲ. ಯಾವುದ್ರಲ್ಲಿ ಹೋಗ್ತೀರಾಗ? ಫ್ಲೈಟಲ್ಲಿ ಹೋಗ್ತೀರಾ ಅಲ್ವಾ. ಆಕಾಶದ ಮೇಲೆ ಹಾರಾಡುವಂತಹ ಒಂದು ವಿಮಾನ, ಅದು ಕೂಡ ನಮಗೆ ಒಂದು ವಾಹನ. ಆ ಒಂದು ವಿಮಾನದಲ್ಲಿ ನಾವೇನು ಮಾಡ್ತೀವಿ? ದುಬೈ, ಫಾರಿನ್, ಆಸ್ಟ್ರೇಲಿಯಾ ಅಲ್ವಾ, ಕೆನಡಾ ಆ ಕಡೆ ಸೈಡೆಲ್ಲ ಹೋಗ್ತೀವಿ. ಹಾಗೆ ಕೆಲವೊಂದು ನೀರಿರುವಂತಹ ಪ್ರದೇಶಗಳಲ್ಲಿ ಅವರೇನು ಮಾಡ್ತಾರೆ, ಒಂದು ಪ್ರವಾಸ ತಾಣಗಳಲ್ಲಿ ಅಲ್ವಾ, ಆ ಒಂದು ಸ್ಥಳಗಳಲ್ಲಿ ನೀರಿನಲ್ಲಿ ಕೂಡ ಚಲಿಸುವಂತಹ ಒಂದು ವಾಹನವಾದಂತಹ ಈ ದೋಣಿ, ಹಡಗು, ಈ ಒಂದು ಮೂಲಕನೂ ಕೂಡ ನಾವೇನು ಮಾಡ್ತೀವಿ, ಸರಕು ಸಾಮಾನುಗಳನ್ನು ನಾವೇನು ಮಾಡ್ತೀವಿ, ತೈಲ ಉತ್ಪನ್ನಗಳನ್ನು ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಮದು ರಫ್ತುಗಳನ್ನು ಮಾಡ್ಕೊತೀವಿ, ಹೌದಲ್ವಾ? ಅಂತಹ ಒಂದು ವಾಹನವನ್ನು ನಾವು ಏನಂತ ಹೇಳ್ತೀವಿ? ನೀರಿನಲ್ಲಿ ಚಲಿಸುವಂತಹ ಒಂದು ವಾಹನವನ್ನು ನೌಕಾ ಅಂತ ಹೇಳ್ತೀವಿ, ದೋಣಿ ಅಂತ ಹೇಳ್ತೀವಿ ಅಲ್ವಾ ಮಕ್ಕಳೇ? ಚಲಿಸ್ತೀವಿ ಅಲ್ವಾ? ಬೇಡ, ಈ ಕೆರೆ, ಈ ದಡದಿಂದ ಮತ್ತೊಂದು ದಡಕ್ಕೆ ಹೋಗಬೇಕು ಅಂತ ಹೇಳಿದಾಗ ನಾವೇನು ಮಾಡ್ತೀವಿ? ಸ್ಟೀಮರಲ್ಲಿ ಹೋಗ್ತೀವಿ ಅಲ್ವಾ. ಹಾಗೆಯೇ ಈ ಒಂದು ದೋಣಿಯನ್ನು ನಾವೇನಂತ ಹೇಳ್ತೀವಿ? ನೌಕಾ ಅಂತ ಹಿಂದಿಲಿ ನಾವು ಹೇಳ್ತೀವಿ ಮಕ್ಕಳೇ. ನೆಕ್ಸ್ಟು ಪೌಧ. ಪೌಧ ಅಂತ ಹೇಳಿದ್ರೆ ಮಕ್ಕಳೇ ಪಾಟ್. ನೋಡಿದ್ದೀರ ಅಲ್ವಾ ನೀವು? ಗಿಡಗಳನ್ನು ಬೆಳೆಸ್ತೀರ ಅಲ್ವಾ? ಈ ಗಿಡಗಳನ್ನು ಬೆಳೆಸಬೇಕಾದ್ರೆ ನಾವೇನು ಮಾಡ್ತೀವಿ? ಒಂದು
ಮೈದಾನದಲ್ಲಿ ಅಂದರೆ ಅದಕ್ಕೆ ಒಂದು ಸಣ್ಣದಾದಂತಹ ಒಂದು ತೋಟವನ್ನು ಮಾಡ್ಕೊತೀವಿ. ಒಂದು ಮೈದಾನದವನ್ನು ತಗೊಂಡು ಅಲ್ಲಿ ತೋಟವನ್ನು ಮಾಡಿಕೊಂಡು ಏನು ಮಾಡ್ತೀವಿ, ಅಲ್ಲಿ ಗಿಡಗಳನ್ನು ತರಕಾರಿಗಳನ್ನು ಹಾಕ್ಕೊಂಡು ಏನು ಮಾಡ್ತೀವಿ, ಬೆಳಿತೀವಿ ಅಲ್ವಾ. ಹಾಗೆ ಈಗ ಮನೆಗಳಲ್ಲೂ ಕೂಡ ಚಿಕ್ಕ ಚಿಕ್ಕದಾದಂತಹ ಒಂದು ಗಿಡಗಳನ್ನು, ಫಾರ್ ಎಕ್ಸಾಂಪಲ್ ಗುಲಾಬಿ ಗಿಡಗಳನ್ನಾಗಿರ್ಬೋದು ಅಲ್ವಾ. ಈ ಗುಲಾಬಿಗಳನ್ನು ಏನು ಮಾಡ್ತೀರಾ, ಆಮೇಲೆ ಸಣ್ಣ ಸಣ್ಣದಾದಂತಹ ಹೂ ಬಿಡುವಂತಹ ಒಂದು ಗಿಡಗಳನ್ನು, ಶೋ ಪ್ಲ್ಯಾಂಟ್ಸ್ಗಳನ್ನು ನೀವೆಲ್ಲ ಯಾವುದ್ರಲ್ಲಿ ಬೆಳಿತೀರ ಮಕ್ಕಳು? ಪಾಟ್ಗಳಲ್ಲಿ ಅಲ್ವಾ. ಆ ರೀತಿಯಾಗಿ ಬೆಳೆಯುವಂತಹ ಗಿಡಗಳನ್ನು ನಾವು ಎಲ್ಲಿ ಹಾಕ್ತೀವಿ, ಪಾಟಲ್ಲಿ ಹಾಕ್ತೀವಿ. ಆ ಒಂದು ಪಾಟನ್ನು ನಾವೇನಂತ ಹೇಳ್ತೀವಿ, ಹಿಂದಿಲಿ ಪೌಧ ಅಂತ ಹೇಳ್ತೀವಿ ಮಕ್ಕಳೇ. ಏನಂತ ಹೇಳ್ತೀವಿ? ಪೌಧ. ನೆಕ್ಸ್ಟು ಹತೌಡ. ನೆಕ್ಸ್ಟ್ ಯಾವುದು? ಹತೌಡ. ಹತೌಡ ಅಂತ ಹೇಳಿದ್ರೆ ಹ್ಯಾಮರ್ ಅಂತ. ಹ್ಯಾಮರ್ ಅಂತ ಹೇಳಿದ್ರೆ ಸುತ್ತಿಗೆ. ಈ ಸುತ್ತಿಗೆಯನ್ನು ನಾವು ಎಲ್ಲಿ ಕಾಣ್ಬೋದು? ಹೆಚ್ಚಾಗಿ ಮರ ಕೆಲಸ ಮಾಡುವವರ ಬಳಿ ಇರುತ್ತೆ ಅಲ್ವಾ. ಅವ್ರು ಏನು ಮಾಡ್ತಾರೆ, ಮರ ಕೆಲಸ ಮಾಡೋರು ಈ ಒಂದು ಫಾರ್ ಎಕ್ಸಾಂಪಲ್ ಬೆಂಚ್ಗಳಂತ ಇಟ್ಕೊಳ್ಳಿ. ನೀವು ಕೂತ್ಕೊಳ್ಳುವಂತಹ ಒಂದು ಬೆಂಚ್ ಆಗಿರ್ಬೋದು. ಆ ಬೆಂಚ್ಗಳಿಗೆ ಏನು ಮಾಡ್ತಾರೆ ಅವರು, ಒಂದು ನಾಟ್ಗಳನ್ನು ಅಂದರೆ ಮೊಳೆಗಳನ್ನು ಹಾಕಿ ಏನು ಮಾಡ್ತಾರೆ ಅವರು, ಕಬ್ಬಿಣದ ಮೊಳೆಗಳನ್ನು ಕಬ್ಬಿಣಕ್ಕೆ ಮತ್ತು ಮರದ ಒಂದು ಹಲಗೆಗಳನ್ನು ಸೇರಿಸಿ ಒಂದು ಹೋಲ್ ಮಾಡಿ ಅಲ್ಲಿಗೆ ಅದನ್ನು ಬಡಿತಾರೆ ಅಲ್ವಾ ಮಕ್ಕಳೇ. ಆ ಒಂದು ಮೊಳೆಯನ್ನು ಅಥವಾ ಗೋಡೆಯ ಮೇಲೆ ಒಂದು ಮೊಳೆಯನ್ನು ಹಾಕಲಿಕ್ಕೆ ನಾವು ಏನು ಮಾಡಿಸ್ತೀವಿ, ಆ ಒಂದು ಸುತ್ತಿಗೆಯನ್ನು ಬಳಸ್ತೀವಿ ಅಲ್ವಾ. ಸುತ್ತಿಗೆಯ ಸಹಾಯದಿಂದ ನಾವು ಅದನ್ನು ಮೊಳೆಗೆ ಹೊಡೆದು ಏನು ಮಾಡ್ತೀವಿ, ಮೊಳೆ ಗೋಡೆಯ ಒಳಗೆ ಸೇರ್ಕೊಳ್ಳೋ ಹಾಗೆ ಮಾಡ್ತೀವಿ ಅಲ್ವಾ. ಆ ಒಂದು ಮೊಳೆಯನ್ನು ಹೊಡೆಯಲಿಕ್ಕೆ ಬಳಸುವಂತಹ ಒಂದು ವಸ್ತುವನ್ನು ನಾವೇನಂತ ಹೇಳ್ತೀವಿ, ಹ್ಯಾಮರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಸುತ್ತಿಗೆ ಅಂತ ಹೇಳ್ತೀವಿ, ಹಿಂದಿಲಿ ಹತೌಡ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಮಕ್ಕಳೇ? ಹತೌಡ. ನೆಕ್ಸ್ಟು ಬಿಚೌನ. ಬಿಚೌನ ಅಂತ ಹೇಳಿದ್ರೆ ಹಾಸಿಗೆ, ಬೆಡ್, ಮಂಚ ಇದೆ ಅಲ್ವಾ, ಆ ಕಾಟನ್ನು ನಾವೇನಂತ ಹೇಳ್ತೀವಿ, ಬಿಚೌನ ಅಂತ ಹಿಂದಿಲಿ ಹೇಳ್ತೀವಿ ಅಲ್ವಾ. ಇದನ್ನು ನಾವೇನು ಮಾಡ್ತೀವಿ, ಬೆಡ್ರೂಮ್ಗಳಲ್ಲಿ ಮಲ್ಕೊಳ್ಳಿಕ್ಕೆ ಉಪಯೋಗಿಸುವಂತಹ ಒಂದು ವಸ್ತು ಇದು, ಹೌದಲ್ವಾ. ಇದ್ರ ಮೇಲೆ ಮಲ್ಕೊತೀವಲ್ವಾ, ಹಾಸಿಗೆ ಅನ್ನೋದನ್ನು. ಹಾಸಿಗೆ ಮೇಲೆ, ಹಾಸಿಗೆನ ಎಲ್ಲ ಹಾಕಿರ್ತೀವಿ, ಮಂಚ ಅಲ್ವಾ, ಮಂಚ ಮಾಡಿರ್ತೀವಿ ಅಲ್ವಾ. ಆ ಮಂಚದ ಮೇಲೆ ನಾವು ಹಾಸಿಗೆಯನ್ನು ಹಾಕಿ ನಾವೇನು ಮಾಡ್ತೀವಿ, ಮಲ್ಕೊತೀವಿ ಅಲ್ವಾ. ಆ ಒಂದು ಹಾಸಿಗೆ ಮಂಚವನ್ನು ನಾವೇನಂತ ಹೇಳ್ತೀವಿ, ಬಿಚೌನ ಅಂತ ಹಿಂದಿಲಿ ಹೇಳ್ತೀವಿ. ಖಿಲೌನ. ಖಿಲೌನ ಅಂತ ಹೇಳಿದ್ರೆ ಟಾಯ್ಸ್ ಅಂತ ಮಕ್ಕಳೇ. ಈಗ ನೀವು ಆಟಾಡೋ ಸಾಮಾನೆಲ್ಲ ಚಿಕ್ಕ ಮಕ್ಕಳುಗಳಿಗೆ ಆಟ ಸಾಮಾನು ಅಂತಂದರೆ ತುಂಬ ಇಷ್ಟ ಅಲ್ವಾ ಮಕ್ಕಳೇ. ಅಪ್ಪ ಅಮ್ಮ ಏನು ಮಾಡ್ತಾರೆ, ಮಕ್ಕಳುಗಳಿಗೆ ಅಷ್ಟು ಗೊಂಬೆಗಳನ್ನು, ಆಟ ಸಾಮಾನುಗಳನ್ನು ತಂದು ಕೊಡ್ತಾರೆ ಅಲ್ವಾ. ಒಂದು ಜೀಪ್ ಆಗಿರಬಹುದು, ಕಾರ್ ಆಗಿರಬಹುದು, ಆಮೇಲೆ ಡಾಲ್ಗಳಾಗಿರ್ಬೋದು, ಟಾಯ್ಸ್ಗಳಾಗಿರಬಹುದು. ಆ ರೀತಿಯಾದಂತಹ ವಸ್ತುಗಳನ್ನೆಲ್ಲ ಏನು ಮಾಡ್ತಾರೆ, ಪುಟ್ಟಾದಂತಹ ಮಕ್ಕಳುಗಳಿಗೆ ತಂದು ಕೊಡ್ತಾರೆ ಅಲ್ವಾ. ಆ ಗೊಂಬೆಯನ್ನು ನಾವು ಇಂಗ್ಲೀಷಲ್ಲಿ ಏನಂತ ಹೇಳ್ತೀವಿ, ಟಾಯ್ಸ್ ಅಂತ ಹೇಳ್ತೀವಿ. ಹಿಂದಿಲಿ ಖಿಲೌನ ಅಂತ ಹೇಳ್ತೀವಿ. ಗೌತಮ್ ಬುದ್ಧ, ಇವ್ರು ಗೊತ್ತು ಅಲ್ವಾ, ಇವರು ಜೈನ ಧರ್ಮದ ಗುರುಗಳು ಅಲ್ವಾ. ಈ ಬುದ್ಧ ಶಾಂತಿಯನ್ನು ಕಾಪಾಡುವಂತಹ ವ್ಯಕ್ತಿ ಅಲ್ವಾ. ಇವನಲ್ಲಿ ಯಾವಾಗಲೂ ಶಾಂತಿ ಇರುತ್ತೆ. ಇವನನ್ನು ನಾವು ಏನಂತ ಹೇಳ್ತೀವಿ, ಗೌತಮ ಬುದ್ಧ ಅಂತ ಹೇಳ್ತೀವಿ. ಜೌಹಾರಿ. ಜೌಹಾರಿ ಅಂತ ಹೇಳಿದ್ರೆ ಈ ಜ್ಯುವೆಲರಿ ಶಾಪಲ್ಲಿ ಇರ್ತಾನಲ್ಲ ಗೋಲ್ಡ್ ಸ್ಮಿತ್, ಅವನನ್ನು ನಾವೇನಂತ ಹೇಳ್ತೀವಿ, ಜೌಹಾರಿ ಅಂತ ಹೇಳ್ತೀವಿ ಅಲ್ವಾ. ನೆಕ್ಸ್ಟು ಔಷಧ. ಔಷಧ ಅಂತ ಹೇಳಿದ್ರೆ ಮಕ್ಕಳೇ ಮೆಡಿಸನ್. ಮೆಡಿಸನ್ ಅಂತ ಹೇಳಿದ್ರೆ ಔಷಧಗಳು. ಇದೆಲ್ಲಿ ಸಿಗುತ್ತೆ ನಮಗೆ ಔಷಧಗಳು? ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಅಲ್ವಾ. ಒಂದು ಟ್ಯಾಬ್ಲೆಟ್ ಆಗಿರ್ಬೋದು, ಅಥವಾ ಟಾನಿಕ್ ಆಗಿರ್ಬೋದು, ಅಥವಾ ಇಂಜೆಕ್ಷನ್ ಆಗಿರ್ಬೋದು, ಅಥವಾ ಬ್ಯಾಂಡೇಜ್ ಆಗಿರ್ಬೋದು, ಅದನ್ನೆಲ್ಲ ನಾವೇನಂತ ಹೇಳ್ತೀವಿ, ಔಷಧ ಅಂತ ಹೇಳ್ತೀವಿ, ಮೆಡಿಸನ್ ಅಂತ ಹೇಳ್ತೀವಿ. ಹಾಗೆ ಹಿಂದಿಲೂ ಕೂಡ ಔಷಧ ಅಂತ ಹೇಳ್ತೀವಿ. ಗೊತ್ತಾಯ್ತಾ ಮಕ್ಕಳೇ? ಈಗ ಅವು ಅನ್ನೋ ಒಂದು ಪದಕ್ಕೆ ಎಷ್ಟು ಪದಗಳನ್ನು ರಚನೆಯನ್ನು ಮಾಡ್ಬೋದು ಅಂತ ನೋಡಿ. ಇನ್ನೊಂದ್ಸಲಿ ಆ ಪದವನ್ನು ಯಾವ ರೀತಿಯಾಗಿ ಓದೋದು ಅನ್ನೋದನ್ನು ನಾನು ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಪಾಠ 13 ಔಖಿ ಮಾತ್ರ. ಕೌವ, ನೌಕ, ಪೌಧ, ಹತೌಡ, ಬಿಚೌನ, ಖಿಲೌನ, ಗೌತಮ್ ಬುದ್ಧ, ಜೌಹಾರಿ, ಔಷಧ. ಗೊತ್ತಾಯ್ತಲ್ವ ಮಕ್ಕಳೇ? ಇವಾಗ ಆ ಪದಗಳನ್ನ ಯಾವ ರೀತಿಯಾಗಿ ಓದಬೇಕು ಅಂತ ಎಲ್ಲ ಏನೂ ಇಲ್ಲ, ಅಲ್ಲಿ ವ್ಯಂಜನಾಕ್ಷರಗಳಿದೆ ಮತ್ತು ಸ್ವರಾಕ್ಷರಗಳಿದೆ. ಅವೆರಡನ್ನೂ ಸೇರಿಸಿ ಓದ್ಕೊಂಡ್ರೆ ಆರಾಮ್ಸೆ ಆಗಿ ಅದನ್ನು ಓದ್ಬೋದು.
ಹಾಗಾದರೆ ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ಮಾಡಿದಂತಹ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೇರೆ ಒಂದು ಹೊಸ ಪಾಠವನ್ನು ತಗೊಂಡು ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಈ ಪಾಠವನ್ನು ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡಿರಿ ಅಂತ ತಿಳಿಸ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.